ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಯಾಂಗ್ 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 ಲೈಫ್. ಗೈಸ್, ಇವತ್ತು ನಿಮ್ಮನ್ನ ಇನ್ನೊಂದು ಜಾಗ ಕರ್ಕೊಂಡು ಹೋಗ್ತೀನಿ. ಚಿಕ್ಕಮಂಗ್ಳೂರಲ್ಲಿ ಒನ್ ಆಫ್ ದ ಹಿಡನ್ ಫಾಲ್ಸು. ಈ ಫಾಲ್ಸಿಗೆ ಹೋಗ್ಬೇಕಂದ್ರೆ ನಾವು ಆಲ್ಮೋಸ್ಟು ಒಂದು ಅರ್ಧ ಕಿಲೋಮೀಟ್ರ್ ಟ್ರೆಕ್ ಮಾಡ್ಕೊಂಡು ತೋಟದೊಳಗೆ ಹೋಗ್ಬೇಕು ಗೈಸ್, ಕಾಫಿ ತೋಟದೊಳಗೆ. ಸೊ ಹಂಗಾಗಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಗಾಡಿ ಇಲ್ಲೇ ನಿಂತಿದೆ, ಬೇಗ ಬೇಗ ರೆಡಿ ಆಗಿಬಿಟ್ಟು ಫಾಲ್ಸ್ ಹತ್ರ ಹೋಗೋಣ ಬನ್ನಿ. ಇಲ್ಲಿಂದ ಉಕ್ಕೋಡ ಫಾಲ್ಸು ಆಲ್ಮೋಸ್ಟು 40 ಕಿಲೋಮೀಟರ್ಸ್ ಇದೆ. ನಾನು ನೋಡಿರೋ ಲೊಕೇಶನ್ 39 ತೋರಿಸಿತ್ತು. ಆಲ್ಮೋಸ್ಟು ಹಂಗಂಗ ಸೇರಿದ್ರೆ 40 ಕಿಲೋಮೀಟರ್ಸ್ ಅಂತಾನೆ ಲೆಕ್ಕ. ಸೊ ಇಲ್ಲಿಂದ ಅದು ಮ್ಯಾಪಲ್ಲಿ 40 ಕಿಲೋಮೀಟರ್ಸ್ ಅಂತ ತೋರಿಸ್ತಿದೆ ಆ್ಯಕ್ಚುಲಿ, ಬಟ್ ಇನ್ ರಿಯಲ್ ಆಗಿ ಅದು 40 ಕಿಲೋಮೀಟರ್ಸ್ಗಿಂತ ಜಾಸ್ತಿ ಇದೆ. ಉಕ್ಕುಡ ಫಾಲ್ಸು ಆಲ್ಮೋಸ್ಟ್ 60-70 ಕಿಲೋಮೀಟರ್ಸ್ ಬರುತ್ತೆ ಉಕ್ಕುಡ ಫಾಲ್ಸು. ಸೊ ಈಗ ನಾವು ಉಕ್ಕುಡ ಫಾಲ್ಸಿಗೆ ಹೋಗ್ತಾ ಇದೀವಿ. ಇವತ್ತು ಅಷ್ಟೇ ಗೈಸ್, ಆಲ್ಮೋಸ್ಟ್ ಒಂದು 10 ದಿನದಿಂದ ವೆದರ್ ಕಂಪ್ಲೀಟ್ ಆಗಿ ಮಳೆನೇ ಗೈಸ್. ಜೀವನ್ ಊರಿಗೆ ಹೋದ, ಸೊ ಅವನ ಜೊತೆನೂ ಸ್ವಲ್ಪ ಕಂಟೆಂಟ್ ಮಾಡ್ಬೇಕಾಗಿತ್ತು. ಅವನ ಜೊತೆ ಸೇರಿ ಹೋದೆ ಕುದುರೆ ಮುಖ ವಿಡಿಯೋ ಎಲ್ಲ ಮಾಡಿದ್ರೆ ಇನ್ನ ಬರ್ಬೇಕು, ಅದಿನ್ನ ಬಂದಿಲ್ಲ, ಅಪ್ಲೋಡ್ ಮಾಡ್ಬೇಕು. ಬಟ್ ಅದೇನು ಅಷ್ಟೇನು ಚೆನ್ನಾಗಿ ಮಾಡಿದ ಕುದುರೆ ಮುಖ ಸಡನ್ ಆಗಿ ಗೈಸ್. ನಾನು ಇಷ್ಟು ದಿವಸ ಹೋಗಿದ್ ಕಡೆ ಎಲ್ಲ ಅಷ್ಟು ಬಸ್ಸಿನ ವ್ಯವಸ್ಥೆ ಕಮ್ಮಿ. ಹೊಗೆ ನೋಡಿ ಗೈಸ್, ಇವೆಲ್ಲ ಸುಟ್ಟು ಹೊಗೆಗಳು ಗುರು. ಇದೆಲ್ಲ ನಿಮಗೆ ಈ ಆ ಕಡೆ ಎಲ್ಲ ಬರೀ ಕಾಫಿ ಎಸ್ಟೇಟ್ಗಳು ತೋರಿಸುತ್ತೆ. ಯಾವುದು ಡಿಫೆಂಡರ್ ಅಲ್ಲಿ ಬ್ಲಾಕ್ ಕಲರ್ ಚಂದ, ಅದ್ ಬಿಟ್ಟು ಬೇರೆ ಯಾವ ಕಲರು ಚೆನ್ನಾಗಿ ಅನ್ಸಲ್ಲ. ಗಾಡಿ ಬ್ಲಾಕ್ ಒಂಥರ ಮಜಾ ಇರುತ್ತೆ ನೋಡಕ್ಕೆ, ಅದರಲ್ಲೂ ಡಾರ್ಕ್ ಕಮ್ಮಿ ಶೈನಿಂಗ್ ಇರ್ತಾ ಏನೋ ಒಂಥರ ಚಂದ ಅನ್ಸುತ್ತೆ ನೋಡಕ್ಕೆ. ಅದ್ಬಿಟ್ಟು ಬೇರೆ ಕಲರ್ಗಳು ಯಾವುದು ಅಷ್ಟು ಮಜಾ ಅನ್ಸಲ್ಲ ಡಿಫೆಂಡರ್ ಅಲ್ಲಿ. ಮತ್ತೆ ಏನ್ ಗೊತ್ತಾ, ಇಲ್ಲಿ ನೋಡಿ, ನಾನು ಈ ಲಾಸ್ಟ್ ಟೈಮು ಗಿರಿಗೆ ಹೋಗಿದ್ನಲ್ಲ ಗೈಸ್, ಗಿರಿಗೆ ಹೋಗಿದ್ದಾಗ ಒಂದು ಇನ್ಸಿಡೆಂಟ್ ಆಯಿತು. ಒಂದು ಹುಡುಗಿ ಲವರ್ಸ್ಗಳು ಏನಪ್ಪ ದೂರಿಂದ ಬಂದಿದ್ದಾರೆ. ಮೇ ಬಿ ಅವ್ರು ತಮಿಳ್ನಾಡಿಂದ ಬಂದಿರಬೇಕು. ಗಾಡಿನ ತಗೊಂಡು ಮುಳ್ಳಂಗಿರಿಗೆ ಬಂದಿದ್ದಾರೆ. ಮುಳ್ಳಂಗಿರಿಗೆ ಬಂದು ಏನಾಗಿದೆ ಅಂದರೆ ಇಬ್ಬರು ಜಗಳ ಮಾಡ್ಕೊತಿದ್ದಾರೆ. ಜಗಳ ಅಂತ ಏನಿಲ್ಲ, ಇವನು ಬಂದ, ಇಬ್ರು ಬಂದರು. ಗಿರಿ ಹತ್ತಿದ್ರು. ಟಾಪ್ ಹತ್ತೋ ಟೈಮಲ್ಲಿ ಇವಳು ಹೋಗ್ಬಿಟ್ಟು ಸೈಡಲ್ಲಿ ಹೋಗ್ಬಿಟ್ಟು ಕುತ್ಕೊಂಡು ವ್ಯೂ ನೋಡೋಣ ಅಂತ. ಅವನಿಗೆ ಏನಾಯ್ತೋ ಗೊತ್ತಿಲ್ಲ, ಅವ್ನು ಸಖತ್ ಎದುರ್ತಿದ್ದಾನೆ, ಅವಳಿಗೆ ಬೈತಿದ್ದಾನೆ, ಬೇಡ ಕಣೆ ಬಾರೆ ಈ ಕಡೆ ಬಾರೆ ಅಂತ. ಬಟ್ ಇವಳು ಬಿಡ್ತಾ ಇಲ್ಲ. ಆಮೇಲೆ ನೀನು ಹಿಡಿದೇ ಹೋದ್ರೆ ನಾನು ಹಂಗೆ, ನೀನು ಸೈಡಿಗೆ ಬರ್ದೇ ಹೋದ್ರೆ ನಾನು ಹಂಗೆ ಇಲ್ಲಿಂದ ವಾಪಸ್ ಹೋಗ್ಬಿಡ್ತೀನಿ ನೋಡು ಅಂತಂದ. ಅವಳಿಗೂ ನೋಡೋ ತನಕ ನೋಡ್ಬಿಟ್ಟು ಹೋಗು, ಬರಬೇಡ ನೀನು, ವಾಪಸ್ಸು ಹೋಗ್ಬಿಡು ಅಂದ್ಬಿಟ್ಲು. ಆಮೇಲೆ ಸ್ಟಾರ್ಟ್ ಆಯ್ತು ನೋಡಿ ಅವ್ರಿಬ್ರು ಕಿತ್ತಾಟ. ಇವನಂತೂ ಅದು ಏನು ಗೊತ್ತಾ ಹಂಗಾಗಿದ್ದು, ಇವನಿಗೆ ಭಯ, ಏನೋ ಹೆಚ್ಚು ಕಮ್ಮಿ ಆಗ್ಬಿಡುತ್ತೋ ಅಂತ ಇವನಿಗೆ ಭಯ. ಬಟ್ ಅವಳಿಗೆ ಅವಳ ಪ್ರೈವಸಿನ ಕಿತ್ಕೊಳ್ತಿದ್ದಾರೆ ಅಂತ ಅವಳಿಗೆ ಇದು ಬೇಜಾರು. ಅಷ್ಟು ದೂರ ಒಂದ್ಮೇಲೆ ಆ್ಯಕ್ಚುಲಿ ಆ ಹುಡುಗಿಯನ್ನು ಫುಲ್ಲು ಎಡ್ಜಿಗೇನು ಹೋಗಿಲ್ಲ, ಸೈಡಲ್ಲೇ ಕೂತಿದ್ದಾಳೆ. ಬಟ್ ಇವನಿಗೆ ಇದು ಹೊಸದಾಗಿರೋ ಜಾಗ, ಇಂಥ ಜಾಗನ ಅವನು ನೋಡೇ ಇಲ್ಲ, ಪೀಕ್ ಥರ ಇರೋ ಜಾಗನೆಲ್ಲ. ಸೊ ಹಂಗಾಗಿ ಅವನಿಗೆ ಏನಾಗ್ಬಿಟ್ಟಿದೆ, ಭಯ ಸ್ಟಾರ್ಟ್ ಆಗಿಬಿಟ್ಟಿದೆ, ಎಲ್ಲಿ ಅವಳನ್ನ ಕಳ್ಕೊಂಡ್ಬಿಡ್ತೀನೋ ಅಂತ. ಆಮೇಲೆ ಬೇಡಕ್ಕನೆ ಬಾಗು ಅಂತಂದ್ರೆ ಆಮೇಲೆ ಅವಳು ಹುರ್ಕೊಬಿಟ್ಟು ಎದ್ದು ಬಂದು ಏನೇನೋ ಮಾತಾಡಿದ್ರು. ಆಮೇಲೆ ಇವಳಿದ್ದು ನಾನು ನಿನಗೆ ಅಲ್ವಾ, ನಿನ್ಗೋಸ್ಕರನೇ ಅಲ್ವಾ ಹೇಳ್ತಿರೋದು, ನಿನ್ನ ಸೇಫ್ಟಿ ಮಾಡೋದಕ್ಕೋಸ್ಕರ ಅಲ್ವಾ ನಾನು ಇಷ್ಟೆಲ್ಲ ಮಾತಾಡ್ತಿರೋದು ಅಂತ ಇವ್ನು ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ದ. ಅವಳಿದ್ದಳು ಏನನ್ಬೇಕು, ಹೌದಾ ನಾನು ಸೇಫ್ಟಿ ಮಾಡೋಕೆ ಟ್ರೈ ಮಾಡ್ತಿದ್ದೆ, ಹಂಗಾರೆ ಬಾ ನನ್ನ ಜೊತೆನೇ ಬಂದು ಕೂತ್ಕೋ, ಅವಾಗ ಸೇಫ್ಟಿ ಮಾಡು, ಅವಾಗ ಒಪ್ಕೊಳ್ತೀನಿ ಅಂತಂದು. ಆ್ಯಕ್ಚುಲಿ ಏನಾಯ್ತು ಗೊತ್ತಾಗೈತೆ, ಅಲ್ಲಿ ಇವನಿಗೆ ಅವಳ ಮೇಲೆ ಪ್ರೀತಿ ಮತ್ತು ಮನೆ ಕಡೆಯಿಂದ ಏನೋ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ಅಂತ ಭಯ. ಅವಳಿಗೆ ಆ ಜಾಗಕ್ಕೆ ಹೋದ್ಮೇಲೆ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ, ಅಲ್ಲಿ ಕೂತಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕಂತ ಅವಳಿಗೆ ಖುಷಿ. ಸೊ ಇದರಲ್ಲಿ ಇಬ್ಬರದು ತಪ್ಪಿಲ್ಲ. ಬಟ್ ಏನಂದರೆ ನನಗೆ ನೀನು ಯಾಕೆ ಇಷ್ಟು ಹೋಗೋಣ, ಅದಿಷ್ಟು ಜಾಗ ಐತೆ, ಈಗ ಏನು ಗಾಡಿ ಓಡಿಸ್ತಾರಪ್ಪ ಗಾಂಡು ನನ್ನ ಮಕ್ಕಳು. ಆಮೇಲೆ ಇವಳಿದ್ದವಳು ಬಾಬಾ ಅಂದರು, ಅವ್ನು ಬರಲಿಲ್ಲ. ಎಷ್ಟು ಸುಮಾರು ಹೊತ್ತು ಅವರಿಬ್ರು ಅದ್ರ ಬಗ್ಗೆ ಮಾತಾಡ್ಕೊಂಡು ವಾದ ವಿವಾದ ಆಗಿ ವಾಪಸ್ ಹೋಗೇ ಬಿಟ್ರು ಗೈಸ್. ಸೊ ಇವನಿಗೆ ಈ ಥರ ಭಯ, ಅವನಿಗೆ ಹೊಸ್ದಾಗಿ ಬಂದಿದ್ದಲ್ಲ, ಆ ಥರ ಹೊಸ್ದಾಗಿ ಬಂದಿದ್ದನಲ್ಲ, ಆ ಜಾಗ ನೋಡಿ ಸಡನ್ನಾಗಿ ಪೀಕ್ ಇದೆ, ವ್ಯಾಲಿ ಇದೆ ಅಂತೆಲ್ಲ ಹೇಳ್ಕೊಂಡು ಕಾರಣ ಹೇಳ್ತಿದ್ದ. ಅವ್ನು ಬರಲೇ ಇಲ್ಲ ಪಾಪ ಕುಕ್ಲ. ಆಮೇಲೆ ಇವಳಿದ್ದಳು ಹಂಗೆ, ಸರಿ ಬಿಡು ನಾನು ಬರೋದೇ ಇಲ್ಲ ಮೇಲಕ್ಕೆ, ಎಲ್ಲಿಗೂ ಬರಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಎಲ್ಲ ಎಸಾಕ್ಬಿಟ್ಟು ಹೋಗಿ ಗಾಡಿ ಹತ್ರ ಹೋಗಿ ನಿಂತ್ಕೊಂಡ್ಲು. ಆಮೇಲೆ ಅವನು ಅಲ್ಲೇ ಸುಮಾರು ಹೊತ್ತು ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ದ ಆಗಲಿಲ್ಲ. ಅವಳು ಆಮೇಲೆ ಬಾ ಹೋಗೋಣ ಮೇಲಕ್ಕೆ ಅಂತೆಲ್ಲ ಕರೆದ್ಲು. ಇಷ್ಟು ದೂರ ಬಂದಮೇಲೆ ಆ್ಯಕ್ಚುಲಿ ಮೇಲಕ್ಕೆ ಹೋಗಿ ಬರಬೇಕು ಗೈಸ್ ಮುಳ್ಳಂಗಿರಿಗೆ. ಅದ್ಬಿಟ್ಟು ಅವನು ಪಾಪ ಏನು ಮಾಡೋಕ್ಕಂತೇಳಿ ಆ ಹುಡುಗ ಕೇರ್ ಮಾಡ್ತಾನೆ. ಅಟ್ ದ ಸೇಮ್ ಟೈಮ್ ದೊಡ್ಡ ಗಾಂಡು ನನ್ನ ಮಗ ಹೇಳಿ ಅವನು. ಅದೇನು ಪೀಕೆ ಅಲ್ಲ, ಅದು ಸೈಡಲ್ಲೇ ಇದ್ದಿದ್ದು ಅವಳು ಪಾಪ. ಅವಳು ಅಷ್ಟು ಸೈಡಲ್ಲಿ ಇದ್ದೆ, ಅವ್ನು ಅಷ್ಟು ಎದುರಿದ್ದಾನೆ ಅಂದರೆ ಇನ್ನು ಪೀಕೆ ಕರ್ಕೊಂಡು ಇನ್ನೆಷ್ಟು ಎದುರ್ತಿರೋನು ಅವನು. ಸೊ ಹಿಂಗೆ
ಲವ್ ಮಾಡ್ತೀರಾ ಸುಮ್ಮನೆ ಏನಕ್ಕೋ ಮಾಡಬೇಡಿ. ಅವನ ಜೊತೆ ಇವ್ನ ಬೆನಿಫಿಟ್ಸ್, ಇವನ ಜೊತೆ ಅವ್ನ ಬೆನಿಫಿಟ್ಸ್ ಅಂತ ಮಾಡೋಕ್ಕೆ ಹೋಗ್ಬೇಡಿ ಗೈಸ್. ಲವ್ ಮಾಡಿದ್ರೆ ಯಾವ ಥರ ಇರ್ಬೇಕಂದ್ರೆ ಒಬ್ರನ್ನ ಅಂಡರ್ಸ್ಟ್ಯಾಂಡ್ ಮಾಡೋಕ್ಕೆ ಟ್ರೈ ಮಾಡಿ, ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಬೇಕು. ಈಗ ನೋಡಿ ಆ್ಯಕ್ಚುಲಿ ಅವ್ಳು ಹೇಳಿದ್ರಲ್ಲೂ ಅವ್ಳದ್ದು ತಪ್ಪು ಅಂತ ಹೇಳಲ್ಲ, ಅವ್ಳು ಲಾಜಿಕ್ಕಾಗೆ ಮಾತಾಡೋದು. ಆ್ಯಕ್ಚುಲಿ ನನ್ನಲ್ಲಿ ಸೇಫ್ ಮಾಡ್ಬೇಕು ಅನ್ಸೋದಾದ್ರೆ ಹಂಗಾರೆ ನೀನು ನನ್ನ ಜೊತೆ ಬಂದು ನನ್ನ ಜೊತೆ ಸೇಫ್ ಮಾಡೋ. ನೀನು ಎಲ್ಲೋ ದೂರದಲ್ಲಿ ನಿಂತ್ಕೊಬಿಟ್ಟು ಬಾರೆ 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 ಅಂತ ಬಡ್ಕೊಂಡ್ರೆ ಆಗಲ್ಲ. ಅದು ಸಖತ್ತಾಗಿ ಅವಳು ಲಾಜಿಕ್ಕಾಗಿ ಮಾತಾಡೋದು. ಇವನು ಬರಲಿಲ್ಲ, ಏನೇನಾಯಿತು, ಈ ಥರ ಆಯಿತು, ಆಮೇಲೆ ವಾಪಸ್ ಹೋಗ್ಬಿಟ್ರು, ಹತ್ತಲು ಇಲ್ಲ ಏನೂ ಇಲ್ಲ. ನಾನು ನೋಡಿ ನನಗೆ ಬೇಜಾರಾಯಿತು, ಮಿಕ್ಕಿ ಹೇಳೋಣ ಅಂದ್ಕೊಂಡೆ ಅವರಿಬ್ಬರಿಗೆ. ಆಮೇಲೆ ನಮ್ಗೆ ಯಾಕೆ ಗುರು ಅಂತ ಅಂದ್ಕೊಂಡು ಮತ್ತೆ ಮನ್ಸು ಚೇಂಜ್ ಮಾಡ್ಕೊಂಡು ಸುಮ್ಮನೆ ಅದೇ ಅವರು ಹೋದ್ರು. ಈ ಥರ ಗೈಸ್ ಒಬ್ರ ಮೇಲೆ ಒಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಮಾಡಿ, ಇಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಹಂಗಂತ ಹೇಳ್ಬಿಟ್ಟು ನಾವು ನೀನು ಮಾಡಿಲ್ವಾ ಅಂತ ನನಗೆ ಕೇಳ್ಬೋದು. ನಾನೇನು ಸಾಚಾರ ಗುರು, ನಾನು ಮಾಡಿದ್ದೀನಿ ಇಲ್ಲ ಅಂತ ಹೇಳಲ್ಲ. ನಾನು ಮಾಡಿದ್ದೀನಿ, ನಾನು ಹತ್ತಿದ್ದೀನಿ, ಎಲ್ಲ ಮಾಡಿದ್ದೀನಿ ಇಲ್ಲ ಅಂತ ಹೇಳಲ್ಲ. ಬಟ್ ಕೆಲವೊಂದು ರೀಸನಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದ್ರ ಮೇಲೆ ಯಾವುದೇ ರೀತಿ ಫೀಲಿಂಗ್ಸ್ ಇರಲ್ಲ, ಯಾವುದೇ ರೀತಿ ಲವ್ ಇಲ್ಲ, ಏನೂ ಇಲ್ಲ, ಮಣ್ಣು ಮಸಿಗೆ ಏನೂ ಇಲ್ಲ. ಸೆಲ್ಫ್ ರೆಸ್ಪೆಕ್ಟ್ ಈಸ್ ಎವ್ರಿಥಿಂಗ್. ಆ ಮೂಮೆಂಟಲ್ಲಿ ಅದು ನಮಗೆ ಅವರಿಗೆ ಬೇಡ್ಕೊಳ್ತೀವಿ. ಆ ಮೂಮೆಂಟ್ ದಾಟಾದ್ಮೇಲೆ ಅವ್ರ ಜೊತೆ ಇಲ್ದಲೇ ಒಂದು 6-7 ತಿಂಗಳ ಟೈಮ್ ಆದಮೇಲೆ ಕಳೆದಾದ್ಮೇಲೆ ನಮಗೆ ರಿಯಲೈಸ್ ಆಗುತ್ತೆ, ನಾನು ಅವ್ರಿಗೆ ಕೇಳ್ಕೊಂಡಿದ್ದು, ನಾನೇ ಇದು ಬೇಡ್ಕೊಂಡಿದ್ದು ಅಂತ. ನಮಗೆ ಸೆಲ್ಫ್ ರಿಯಲೈಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಥೂ ಅಂತ ನಮಗೆ ನಮ್ಮ ಮೇಲೆ ಅಸಹ್ಯ ಹುಟ್ಟುತ್ತೆ. ಆ ಥರ ನನಗೂ ಆಗಿ ನಾನು ಅರ್ಥ ಮಾಡ್ಕೊಂಡು ಸೈಲೆಂಟ್ ಆಗಿಬಿಟ್ಟೆ ನಾನುವೇ. ಸೊ ಲವ್ ಮಾಡಿ ಲವ್ ಮಾಡಬೇಡಿ ಅಂತ ನಾನು ಹೇಳಲ್ಲ ಗುರು. ಲವ್ ಈಸ್ ಸ್ಪೆಷಲ್ ಥಿಂಗ್, ಎಲ್ಲರೂ ಮಾಡಬೇಕು, ಒಂಥರ ಮಜಾ ಇರುತ್ತೆ. ಲವ್ ಫೇಲ್ಯೂರ್ ಆದ್ರೆ ಗೈಸ್, ಫೇಲ್ಯೂರ್ ಸಕ್ಸಸ್ ಆದರೂ ಖುಷಿನೇ, ಫೇಲ್ಯೂರ್ ಆದ್ರೆ ಬುದ್ಧಿ ಕಲಿಯೋದು. ಹುಡುಗ ಆದರೂ ಅಷ್ಟೇ, ಹುಡುಗಿ ಆದರೂ ಅಷ್ಟೇ. ಬಿಡಿ ಏನೋ ಒಂದು ಹೋಗ್ಲಿ ಗೈಸ್. ಈ ಉಕ್ಕುಡ ಫಾಲ್ಸು ನಿಮಗೆ ಆಲ್ಮೋಸ್ಟು ಇದು ಮುತ್ತೋಡಿ ಫಾರೆಸ್ಟ್ ಇದೆಯಲ್ಲ, ನಿನ್ನೆ ಚಾರ್ಮುಡಿ ಹೋಗ್ಬಿಟ್ಟು ಅದೇ ಬೈಕ್ ಬರ್ತಿದೆ ನೋಡಿ. ಮುತ್ತೋಡಿ ಇದೆಯಲ್ಲ, ಮುತ್ತೋಡಿ ದಾಟ್ಬಿಟ್ಟು ಹೋಗ್ಬೇಕು ಗೈಸ್. ಮುತ್ತೋಡಿ ಫಾರೆಸ್ಟ್ ಬರುತ್ತಲ್ಲ ಅದರೊಳಗಿಂದ ರೋಡಿಂದ ಹೋಗಿ ದಾಟ್ಬಿಟ್ಟು ಹೋಗಿ ರೈಟಲ್ಲಿ ಹೋಗ್ಬೇಕು. ಅಲ್ಲಿ ಮುಂಚೆ ಎಲ್ಲ ರೋಡ್ ಹಾಳಾಗಿತ್ತು, ಈಗ ಸರಿ ಮಾಡಿದಿರೋ ಏನೋ ಗೊತ್ತಿಲ್ಲ. ಸೊ ಈಗ ಅಲ್ಲಿಗೆ ಹೋಗ್ತಿದ್ದೀನಲ್ಲ, ನೋಡೋಣ ಬನ್ನಿ. ಈಗ ಈ ಜಾಗದಲ್ಲಿ ಆಲ್ಮೋಸ್ಟ್ ಈಗ ಮಳೆ ಬಂದು ನಿಂತೋಗ್ಬಿಟ್ಟಿದೆ ಗೈಸ್. ಆವಾಗಲೇ ಮಳೆ ಬರ್ತಿತ್ತು ಲೈಟಾಗಿ, ಅದಕ್ಕೆ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಮುತ್ತೋಡಿ ಅನ್ನೋದು ಭದ್ರಾ ಫಾರೆಸ್ಟಿಗೆ, ಭದ್ರಾ ಟೈಗರ್ ರಿಸರ್ವಿಗೆ ಸೇರ್ಪಡೆ ಆಗುತ್ತೆ ಗೈಸ್. ಆಲ್ಮೋಸ್ಟ್ ಟೈಗರ್ಸ್ಗಳು ಜಾಸ್ತಿ ಇಲ್ಲಿ. ಸ್ವಲ್ಪ ದೂರ ಬಂದ್ಮೇಲೆ ನಿಮ್ಗೆ ಇಲ್ಲೆಲ್ಲ ಕಾಣಿಸೋದು ಕಂಪ್ಲೀಟ್ ಆಗಿ ಮಣ್ ರೋಡ್ ಗೈಸ್. ಈ ಜಾಗದಲ್ಲಿ ಈಗ ರೋಡ್ ಮಾಡ್ತಿದ್ದಾರೆ ಅನ್ಸುತ್ತೆ ಈ ಜಾಗದಲ್ಲಿ, ಹಂಗಾಗಿ ರೋಡ್ ಕಂಪ್ಲೀಟ್ ಆಗಿ ಖರಾಬಾಗಿ ಹೋಗ್ಬಿಟ್ಟಿದೆ. ಎಷ್ಟು ಕಿಲೋಮೀಟರ್ ಈ ಥರ ಇದೆಯೋ ಗೊತ್ತಿಲ್ಲ. ಆಲ್ಮೋಸ್ಟು ಒಂದು 3-4 ಕಿಲೋಮೀಟರ್ ಇದೆ ಥರನೇನಪ್ಪ. 3-4 ಅಲ್ಲಿ ಇನ್ನೂ ಜಾಸ್ತಿ ಇದೆ ಅನ್ಸುತ್ತೆ. ಇದು ಇಲ್ಲ ಗೈಸ್, ಇದೆ ಎಷ್ಟೇ ಲಾಸ್ಟು. ಸ್ವಲ್ಪ ರೋಡ್ ಚೆನ್ನಾಗಿದೆ, ಇನ್ನು ಸ್ವಲ್ಪ ರೋಡ್ ಚೆನ್ನಾಗಿಲ್ಲ ಈ ಥರ ರೋಡ್ಗಳಿಲ್ಲಿ. ಈಗ ನಾವು ಹೋಗ್ತಿರೋ ಉಕ್ಕುಡ ಫಾಲ್ಸ್ ಇದೆಯಲ್ಲ, ಅದು ಅಷ್ಟೇ ಗೈಸ್. ಅದನ್ನು ಸ್ವಲ್ಪ ಟ್ರೆಕ್ ಮಾಡಬೇಕು. ಅದೊಂದು ಪ್ರೈವೇಟ್ ವಾಟರ್ ಫಾಲ್ಸು. ಅದು ಒಬ್ರು ಎಸ್ಟೇಟ್ ಬರುತ್ತೆ, ಅದರಲ್ಲಿ ಎಸ್ಟೇಟಲ್ಲಿ ಕಾಫಿ ಬೀಜ ಎಲ್ಲ ಕಾಫಿ ಬೆಳೀತಾರಲ್ಲ, ಅದರೊಳಗೆ ನಾವು ತೋಟದೊಳಗಿಂದ ನಡ್ಕೊಂಡು ಹೋಗ್ಬೇಕು, ಎಕ್ಸ್ಪ್ಲೋರ್ ಮಾಡ್ಕೊಂಡು. ಚೆಕ್ ಪೋಸ್ಟ್ ಬಂತು, ಚೆಕ್ ಪೋಸ್ಟಲ್ಲಿ ಯಾರು ಪೊಲೀಸ್ಗಳೆಲ್ಲ. ಮುತ್ತೋಡಿ, ವೆಲ್ಕಮ್ ಟು ಮುತ್ತೋಡಿ. ನಾವೀಗ ಹಿಂಗೆ ಸ್ಟ್ರೈಟ್ ಹೋಗ್ಬೇಕು. ಇದು ಮುತ್ತೋಡಿ ಎಂಟ್ರೆನ್ಸು. ಹಿಂಗೆ ಮುಂದೆ ಹೋದರೆ ನಮಗೇನು ಸಿಗುತ್ತೆ ಅಂದರೆ ಮುತ್ತೋಡಿ ಕ್ಯಾಂಪಿಂಗ್ ಶಿಬಿರ. ಅಲ್ಲಿ ನಿಮಗೆ ಅಲ್ಲಿ ಮುಂದೆ ಹೋಗ್ತಾ ತೋರಿಸ್ತೀನಿ. ಆ ಜಾಗದಲ್ಲಿ ನಿಮಗೆ ಏನು ಮಾಡ್ತಾರೆ, ಗಾಡಿನೆಲ್ಲ ಟ್ರೆಕ್ಕಿಂಗು ಅಥವಾ ಫಾರೆಸ್ಟ್ ಸಫಾರಿ ಆ ಥರ ಎಲ್ಲ ಕರ್ಕೊಂಡು ಹೋಗ್ತಾರೆ ನಿಮಗೆ ಆ ಗಾಡೀಲಿ. ಚಿಕ್ಕ ವಯಸ್ಸಲ್ಲಿಂದ ನಾನು ಗಾಡಿ ತರ್ಬೇಕಾರೆ ನಾನು ಈ ತರ ಚೆಕ್ ಪೋಸ್ಟ್ ಹತ್ರ ಮುಂದಾಗ ಎದುರ್ತಿದ್ದೆ ಗೈಸ್. ಆ ಚೆಕ್ ಪೋಸ್ಟ್ ದಾಟಕ್ಕೆ ಏನಾದ್ರು ಕ್ವಶನ್ ಕೇಳ್ಬಿಡ್ತಾರೆ. ಕ್ವಶನ್ ಕೇಳ್ಬಿಟ್ಟು ಗಾಡಿ ಬಗ್ಗೆ ಕೇಳ್ತಾರೆ, ಏಜ್ ಎಷ್ಟು ಎಲ್ಲ ಬರ್ಕೊಳ್ತಾರೆ. ನಮ್ದು ಏಜ್ನ ವೇರಿಯೇಷನ್ ಇದ್ರೆ, ಗಾಡಿ ಡಾಕ್ಯುಮೆಂಟ್ಸ್ ಇಲ್ಲ ಅಂದ್ರೆ ಸೀಸ್ ಮಾಡ್ಬಿಡ್ತಾರೆ ಗಾಡಿನ. ಈ ಥರ ಎಲ್ಲ ಭಯ ಇತ್ತು ನನಗೆ ಚಿಕ್ಕ ವಯಸ್ಸಲ್ಲಿ. ಬಟ್ ಇನ್ ರಿಯಾಲಿಟಿ ಫಾರೆಸ್ಟ್ ಒಳಗೆ ಹೋಗ್ಬೇಕಾದ್ರೆ ಅದೆಲ್ಲ ಇದು ಚೆಕ್ ಪೋಸ್ಟಲ್ಲಿ ಅದೆಲ್ಲ ಪರ್ಸ್ನಲ್ ಆಗಿ ತೀರಾ ಅದೇನು ಕೇಳಲ್ಲ. ಡಾಕ್ಯುಮೆಂಟ್ಸು ಅದೆಲ್ಲ ಗಾಡಿದೆಲ್ಲ ಕೇಳಲ್ಲ, ಓನ್ಲಿ ಪೊಲೀಸ್ ಮಾತ್ರ ಕೇಳೋದು. ನಮಗೆ ಆ ಥರ ಭಯ ಇತ್ತು. ಅವಾಗ ನಾನು ಹೋಗ್ತಾನೆ ಇರಲಿಲ್ಲ, ಇಲ್ಲಿ ತನಕ ಬಂದು ಅರ್ಧಕ್ಕೆ ಹೋಗ್ಬಿಡ್ತಿದ್ದೆ ಆ ಚೆಕ್ ಪೋಸ್ಟಿಂದ. ನಿಮಗೂ ಈ ಥರ ಏನಾರ ಫೀಲ್ ಆಗಿದೆಯಾ? ಎಲ್ಲರೂ ಹೋಗ್ಬೇಕಾರೆ ಕಮೆಂಟ್ ಮಾಡಿ ಚಿಕ್ಕ ವಯಸ್ಸಲ್ಲಿ. ಇಲ್ಲಿ ನೋಡಿ, ಈ ಜಾಗದಲ್ಲೇ ಗೈಸ್, ಇಲ್ಲಿ ರೈಟಲ್ಲಿ ಕಾಣ್ತಿದೆಯಲ್ಲ, ಈ ಜಾಗದಲ್ಲಿ ಜೀಪ್ಗಳಿರುತ್ತೆ. ಈ ಜೀಪ್ಗಳಲ್ಲಿ ಈಗ ಆಲ್ರೆಡಿ ಒಂದಿದೆ ಅಷ್ಟೇ ಜೀಪು.
ಸೊ ಆ ಜಾಗದಲ್ಲಿ ನಿಮ್ಮನ್ನ ಸಫಾರಿಗೆ ಬೇಕಾದ್ರೆ ಸಫಾರಿ ಕರ್ಕೊಂಡು ಹೋಗ್ತಾರೆ. ಪರ್ ಹೆಡ್ 600 ರುಪೀಸ್ ಏನೋ ಪೇ ಮಾಡಬೇಕು, 3 hours ಅಂತ ಹೇಳ್ತಾರೆ. ಸೊ ಆ ಜಾಗದಲ್ಲಿ ನಿಮಗೆ ಸಫಾರಿ ಕರ್ಕೊಂಡು ಹೋಗ್ತಾರೆ ಗೈಸ್ ಗಾಡಿಲಿ. ಸಫಾರಿ ಸೀರಿಯಸ್ಲಿ ಸಕ್ಕದಾಗಿರುತ್ತೆ. ಅಂದ್ರೆ ಫಾರೆಸ್ಟ್ ಒಳಗೆ ಪ್ರಾಣಿ ಕಾಣಿಸುತ್ತೆ ಇಲ್ಲೋ ಗೊತ್ತಿಲ್ಲ, ಬಟ್ ಹುಲಿದು ಹೆಜ್ಜೆ ಅದೆಲ್ಲ ಓಡಾಡಿರೋದೆಲ್ಲ ನೀಟಾಗಿ ಕಾಣುತ್ತೆ. ಅಲ್ಟಿಮೇಟ್ ಆಗಿ ನಮಗೆ ಬೇಕಾಗಿರ್ತದೆ ಹುಲಿನ ನೋಡ್ಬೇಕಂತಾನೆ ಅಲ್ವಾ ಅನ್ಸೋದು. ನಾನ್ ನೋಡಿ ಹೆಂಗ್ ಕಾಣ್ತಿದ್ದೀನಿ ಇವತ್ತು, ರೈನ್ ಕೋಟ್ ಹಾಕೊಂಡ್ ಬಂದಿದ್ದೀನಿ. 100 ರೂಪಾಯಿ ಗೈಸ್ ಇದು. ಬರ್ಬೇಕಾದ್ರೆ ತಗೊಂಡೆ 100 ರುಪೀಸ್. 100 ರುಪೀಸ್ ವ್ಯಾಲ್ಯೂ ಫಾರ್ ಮನಿನೇ. ರೀಸೆಂಟಾಗಿ ಮಳೆ ಏನ್ ಗುರು ಇಲ್ಲಿ ಮಳೆ ಬಂದು ಇಷ್ಟಕ್ಕೊಂದು ಹಾನಿ ಆಗಿದೆಯಾ? ಬಿದ್ದಿರೋದನ್ನ ನೋಡಿ, ರೋಡಿಗೆ ಬಿದ್ದಿದೆ ಅಂತೇಳಿ ಕಟ್ ಮಾಡಾಕಿದ್ದಾರೆ ಇದನ್ನ. ಬಟ್ ಚಿಕ್ಕಮಂಗ್ಳೂರಲ್ಲಿ ಸಿಕ್ಕಾಬಿಟ್ಟೆ ಗಾಳಿ ಎಲ್ಲ ಬಂದಿತ್ತು ರೀಸೆಂಟ್. ಈಗ ಒಂದು ಸಣ್ಣ ಊರು ಸಿಕ್ತು ಇಲ್ಲಿ ನೋಡಿ, ಗೌರ್ಮೆಂಟ್ ಸ್ಕೂಲು. ಇಲ್ಲಿ ಈ ಗೌರ್ಮೆಂಟ್ ಸ್ಕೂಲ್ನ ಯಾವಾಗ ಹೊಡೆದಾಕ್ತಾರೋ ಗೊತ್ತಿಲ್ಲ. ಇಲ್ಲಿ ಆಲ್ಮೋಸ್ಟ್ ಗೌರ್ಮೆಂಟ್ ಸ್ಕೂಲ್ಗಳನ್ನೆಲ್ಲ ಮುಚ್ಚಾಕ್ತಿದಾರಲ್ಲ ನೋಡಿ. ಆಲ್ಮೋಸ್ಟು ಗೌರ್ಮೆಂಟ್ ಸ್ಕೂಲ್ಗಳನ್ನೆಲ್ಲ ಮುಚ್ಚಾಕ್ತಿದ್ದಾರೆ. ಅದು ಏನೋ ಗೊತ್ತಿಲ್ಲ. ನಾನು ಒಂದು ವಿಡಿಯೋ ನೋಡಿದೆ, ಅದು ಸೇವ್ ಮಾಡಿ ಇಟ್ಟಿದ್ದೀನಿ. ಅದು ನೆಕ್ಸ್ಟ್ ನಿಮಗೆ ಗಾಡೀಲಿ ಹೋಗ್ತಾ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡ್ರಿ. ಸಕ್ಕತ್ತಾಗಿದೆ ಮಾತ್ರ. ಒಬ್ಬ ವ್ಯಕ್ತಿ ಹಿಂದಿಯವನು ಹೇಳಿದಾನೆ, ಅದು ಕೇಳಕ್ಕೆ ಒಂಥರ ಮಸ್ತಾಗಿ ಅನ್ಸುತ್ತೆ. ನೀವು ನೋಡಿದಾಗ ಯಾಕೋ ಇಲ್ಲ ಒಂದು ಸ್ವಲ್ಪ ಕನ್ಫ್ಯೂಷನ್ ಹೊಡಿತೈತಲ್ಲ ಗುರು. ಅಲ್ಲಿ ಕೂಡ ಅಂತ ಬೋರ್ಡ್ ಹಾಕಿದ್ದಾರೆ. ಹಿಂಗೆ ಹೋಗ್ಬೇಕಾ, ಹಂಗೆ ಸ್ಟ್ರೈಟ್ ಹೋಗ್ಬೇಕಾ, ಏನು 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 ಹೆಂಗೆ 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 ಬೋರ್ಡ್ ಹಾಕಿದ್ದಾರೆ. ಉಕ್ಕುಡ ಅಂತ, ಭುವನ ಉಕ್ಕುಡ ಭುವನಹಳ್ಳಿ ಗ್ರಾಮ. ಹೆಂಗ್ ಹೋಗೋದು, ಹಿಂಗ್ ಹೋಗೋದೇ ಏನು, ಅಥವಾ ಇಲ್ಲೊಂದು ರೋಡ್ ಇದೆ ಮತ್ತೆ ಇಲ್ಲೊಂದು ರೋಡ್ ಇದೆ ಗೈಸ್. ಯಾವ್ದಂತ ಗೊತ್ತಾಗ್ತಿಲ್ಲ ನನಗೆ. ಸರಿ ಹಿಂಗೆ ಸ್ಟ್ರೈಟ್ ಹೋಗೋಣ ಬನ್ನಿ, ನೋಡೋಣ. ಅಲ್ಲಿ ಯಾರು ಇದ್ರೆ ಕೇಳ್ತೀನಿ. ಇಲ್ಲೆಲ್ಲ ಜನಗಳ ಇರೋದೇ ಕಡಿಮೆ ಹೇಳಿ. ಇಲ್ಲಿ ನೋಡಿ ಗಾಯ್ಸ್, ಇಲ್ಲೆಲ್ಲ ಅಡಕೆಗಳಿದೆಯಲ್ಲ, ಅಡಕೆ ಸಿಪ್ಪೆಗಳನ್ನ ರೋಡಿಗೆ ಹಾಕಿದ್ದಾರೆ, ಯಾಕಂದ್ರೆ ಒಣಗ್ಲಿ ಅಂತ. ಬಟ್ ಇಲ್ಲಿ ನೋಡಿ ಹೆಂಗಾಗಿದೆ ಎಲ್ಲ. ಯಾರು ಗುರು ಇಲ್ಲಿ ಮನೆಗಳು ಯಾರು ಇಲ್ವಲ್ಲ. ಇಲ್ಲಿ ಜನಗಳು ಹುಡ್ಕೋದೇ ಕಷ್ಟ. ಇಲ್ಲ ದನ ಕೊಟ್ಕೆ ಇವೇ ಇದಾಗ್ಬಿಟ್ರೆ ಏನು. ರಾತ್ರಿ ಹೊತ್ತು ಬರ್ಬಂದ್ರೆ ಇಲ್ಲಿ ಏನ್ ಕಡಿಮೆ ಭಯ ಆಗುತ್ತಾ? ಮೀಟರ್ ಆಫ್ ಆಗೋಗ್ಬಿಡುತ್ತೆ ಜಾಗಕ್ಕೆ ಬಂದ್ರೆ ನೈಟ್ ಹೊತ್ನಲ್ಲಿ. ಯಾರು ಇಲ್ವಲ್ಲ ಗುರು. ಎಲ್ಲ ಇದೇನು ಪಾಳು ಬಿದ್ದಿರೋದ ಏನು ಒಂಚೂರು ಗೊತ್ತಾಗ್ತಿಲ್ಲ ಈ ಜಾಗನ. ಮುಂದೆ ಹೋಗಕ್ಕೂ ನಂಗೆ ಹಿಂದೆ ಮುಂದೆ ಯೋಚನೆ ಮಾಡ್ತಿದ್ದೀನಿ, ಯಾಕಂದ್ರೆ ಇದು ನನ್ಗೆ ಹೆಂಗ್ ಹೋಗಂತ ಈ ರೂಟ್ ಗೊತ್ತಿಲ್ಲಲ್ಲ. ಯಾರು ಕೇಳನ್ನ, ಯಾರ ಜನಗಳು ಸಿಕ್ಕಿದ್ರೆ, ಯಾರೋ ಒಬ್ಬ ಸಿಕ್ಕಿದ್ರೆ ಸಾಕು ಕೇಳ್ಬೋದು. ಹೇಳ್ದೆ ಅಲ್ಲೋಗಿ ಚೆಕ್ ಅಲ್ಲೋಗಿ ಜನಗಳಿದ್ರು, ಯಾರೋ ಎಕ್ಸ್ಪೋಸ್ ಅಲ್ಲಿ ಇದ್ರು, ಅವ್ರಿಗೆ ಹೋಗಿ ಚೆಕ್ ಮಾಡಿದಾಗ ಅವ್ರು ಹೇಳಿದ್ದು ಗೊತ್ತಾ, ಇನ್ನೂ 1.5 ಕಿಲೋಮೀಟರ್ ಹಿಂದೆ ಹೋಗ್ಬೇಕಾದ. ರೈಟ್ ನೋಡಿದ್ವಲ್ಲ ಅದೇ ರೋಡು ಗುರು. ನಾನು ಇಲ್ಲಿ ನೋಡಿದ್ರೆ 1.5-2 ಕಿಲೋಮೀಟರ್ ಈ ಕಡೆ ವಾಪಸ್ ಬಂದಿದ್ದೀನಿ ನೋಡಿ. ಈಗ ಇಷ್ಟು ದೂರ ಬಂದಿದ್ದೀನಿ, ವಾಪಸ್ಸಿಗೆ ಹೋಗ್ತಾ ಇದೀನಿ. ನನ್ನ ಅಂಕಡೆ ಈ ತರ ಎಲ್ಲ ರೋಡ್ ಇರಲ್ವಲ್ಲ ಅಂತ. ಅಲ್ಲಿ ಬೋರ್ಡ್ ಇತ್ತು, ಬಟ್ ಆದ್ರೂ ಬೋರ್ಡ್ ಅಲ್ಲಿ ಕೆಳಗ್ ಬಿದ್ದಿದ್ ನೋಡಿ, ಅದು ಕರೆಕ್ಟ್ ಇದೆ ಇಲ್ವೋ ಅಂತ ನನಗೆ ಡೌಟ್ ಇತ್ತು ಗುರು. 1.5 ಕಿಲೋಮೀಟರ್ ಬಂದಲ್ಲ ಅದೇ. ಬಟ್ ಬಂದಿದ್ದೇನು ಬೇಜಾರಿಲ್ಲ, ಇದೇನು ರೋಡ್ ಖರಾಬ್ ಆಗೇನಿಲ್ಲ, ಚೆನ್ನಾಗಿದೆ, ಹೋಗ್ಬೋದು. ನಾನು ಅಲ್ಲಿ ನಿಮ್ಗೆ ಸಫಾರಿ ಹೋಗ್ಬೋದು ಅಂತ ಹೇಳಿದ್ನಲ್ಲ. ನಾವು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾರೆ, ಅಂದ್ರೆ ಚಿಕ್ಕ ವಯಸ್ಸಂದ್ರೆ ನಾವು ಡಿಗ್ರಿಲಿ ಇರ್ಬೇಕಾರೆ ನಮ್ಮನ್ನ ಕ್ಯಾಂಪ್ ಅಂತ ಕರ್ಕೊಂಡೋಗಿದ್ರು. ಒಂದು 7 ಜನ. ಆ ಜನದಲ್ಲಿ ನಾನು ಸೆಲೆಕ್ಟ್ ಆಗಿದ್ದೆ. 7 ಅಲ್ಲ 3 ಜನದಲ್ಲಿ ನಾನು ಸೆಲೆಕ್ಟ್ ಆಗಿದ್ದೆ ನಮ್ಮ ಕಾಲೇಜಲ್ಲಿಂದ. ಸೊ ಅದ್ರಲ್ಲಿ ನಾವು ಹೋಗಿದ್ವಿ, 3 ದಿವಸ ಸ್ಟೇ ಆಗಿದ್ವಿ. ವಾವ್, ನಮ್ಗಂತಾನೆ ಸಪ್ರೇಟ್ ಆಗಿ ಗೈಡ್ ಗಳಿದ್ರು. ಅವರೆಲ್ಲ ಹೆಂಗೆ ಕಾಡೊಳಗೆ ಓಡಾಡೋದು ಎಲ್ಲ ಹೇಳ್ಕೊಟ್ಟಿದ್ರು ಗುರು. ಸಣ್ಣ ಪುಟ್ಟ ಹಾವುಗಳು ಕಾಣಿಸೋದೇ ಇಲ್ಲ, ಆ ತರದೆಲ್ಲ ತೋರಿಸಿದ್ರು ನಮಗೆ. ಮಜಾ ಇತ್ತು ನೋಡಕ್ಕೆ ಅದೆಲ್ಲ. ರಾತ್ರಿ ಎಲ್ಲ ಸ್ಟೇ ಆಗಿ, ರಾತ್ರಿ ಆಗಿದ ತಕ್ಷಣ ಏನ್ ಪ್ರಾಣಿಗಳ ಶಬ್ದ ಕಡಿಮೆ ಬರಲ್ಲ. ಆನೆದು, ಹುಲಿದು ಕೂಗೋದು, ಎಲ್ಲ ಪಕ್ಷಿಗಳದ್ದು ಎಲ್ಲ ಶಬ್ದ ಸರ್ಯಾಗಿ ಹೆವಿ ಶಬ್ದ ಬರ್ತಿತ್ತು ಕೇಳಕ್ಕೆ. ಮಜಾ ಅನ್ಸೋದು ಗೈಸ್. ಅದು ನಮ್ಮ ಸ್ಕೂಲಲ್ಲಿ ಕಾಲೇಜಲ್ಲಿ ಓದ್ಬೇಕಾರೆ ಎಲ್ಲಾ ಕಾಲೇಜಿಂದ ಬಂದಿದ್ರು ಜನಗಳು. ನೋಡಿ ಯಾವ ತರ ಇದೆ ಗುಂಡಿ ರೋಡ್ಗಳು. ಈ ಕಡೆ ಬಂದ್ರೆ ಆ ಕಡೆ ಜಾರುತ್ತೆ, ಆ ಕಡೆ ಹೋದ್ರೆ ಈ ಕಡೆ ಜಾರುತ್ತೆ ಗಾಡಿ. ಏನ್ ಹಿಂಗ್ ಮಾಡಿದಾರೆ ಈಗ ಗಾಯ್ಸ್. ಹಿಂಗೆ ನಡ್ಕೊಂಡು ಹೋದ್ರೆ ನಿಮಗೆ ಉಕ್ಕುಡ ಫಾಲ್ಸ್ ಸಿಗುತ್ತೆ. ಇಲ್ಲಿ ನೋಡಿ, ಆ ಉಕ್ಕುಡ ಫಾಲ್ಸ್ ಇಂದ ನೀರು ಹರಿತಾ ಬರ್ತಾ ಇರೋದು. ಹಿಂಗೆ ನನ್ನ ಗಾಡಿ ಅಲ್ಲಿ ನಿಲ್ಸಿದೀನಿ. ನನಗೆ ಏನ್ ಯೋಚನೆ ಆಯ್ತು ಗೊತ್ತಾ, ಯಾರು ಇಲ್ಲ ಅನ್ಸುತ್ತೆ ಗೈಸ್ ಫಾಲ್ಸ್ ಹತ್ರ. ನಾನು ಒಬ್ನೇ ಹೋಗ್ಬೇಕು ಈಗ ಅಲ್ಲಿಗೆ. ಅದು ಒಂದ್ ಸ್ವಲ್ಪ ಯೋಚನೆ ಆಗ್ತದೆ. ಕಳ್ರು ಇದ್ರೆ ಅದಕ್ಕೆ ಭಯ. ಆತರ ಎಕ್ಸ್ಪೆನ್ಸಿವ್ ಐಟಮ್ಗಳೆಲ್ಲ ತಂದಿದ್ದೀನ, ಬೇರೆ ಫೋನು. ಇದ್ರೊಳಗೆ ಹೋಗಂಗಿಲ್ಲ, ನಾವು ಹಿಂಗ್ ಹತ್ಕೊಂಡ್ ಮೇಲಕ್ಕೆ ಹೋಗ್ಬೇಕು. ಮೇಲಕ್ಕೆ ಹೋದ್ರೆ ನಮಗೆ ಸಿಗುತ್ತೆ ಫಾಲ್ಸ್. ಈಗ ಕಾಫಿ ತೋಟಗಳನ್ನೆಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ ಗೈಸ್. ಯಾವ್ದಿಲ್ಲ, ಕಟ್ ಮಾಡಾಕ್ಬಿಟ್ಟಿದ್ದಾರೆ. ಅಲ್ಲಿ ಮೇಲೆ ಹೋಗ್ತಾ ಕಾಫಿ ತೋಟ ಕಾಣ್ತಾ ಇದೆ. ಒಬ್ನೇ ಹೋಗ್ತಿದ್ದೀನಿ ಅಂದಾಗ ನನ್ನ ಸೇಫ್ಟಿಲಿ ನಾನು ಇರ್ಬೇಕು ಗುರು. ತುಂಬಾ ಜಾಗರೂಕತೆಯಿಂದ ಇರ್ಬೇಕು. ನೋಡಿ ಯಾರು ಇಲ್ಲ. ಅಟ್ಲೀಸ್ಟ್ ಒಂದ್ 2 ಟೂರಿಸ್ಟ್ ಬರ್ಬಾರ್ದ ಇಲ್ಲಿ. ಯಾರು ಇಲ್ಲ ಗುರು, ನಾನು ಒಬ್ನೇ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇದು ಹಿಂಗ ಆಗ್ಬಾರ್ದಾಯ್ತು ನನಗೆ. ಆಕ್ಚುಲಿ ಸ್ವಲ್ಪ ಒಳಗಡೆ ಭಯ ಆಗುತ್ತೆ, ಬೇರೆ ಆಪ್ಷನ್ ಇಲ್ಲ, ನಿಮಗೆ ತೋರಿಸ್ಲೇಬೇಕಲ್ಲ. ಬಟ್ ನನಗೆ ನೀಟಾಗಿ
ವಾಟರ್ ಫಾಲ್ಸಿಂದ ಸೌಂಡು ನೀಟಾಗಿ ಕೇಳ್ತದೆ ಆ ಕಡೆ ಸೈಡಿಗೆ. ಇಲ್ಲೋಡಿ ಕೆಳಗೆ ಮುಂಚೆ ಇಲ್ಲೋಡಿ ಇದೆಲ್ಲ ಹೊಡೆದಾಕಿದ್ದಾರೆ ಗುರು, ಕಟ್ ಆಫ್ ಮಾಡಿದ್ದಾರೆ ಪ್ಲಾಂಟ್ಸ್ಗಳನ್ನೆಲ್ಲ. ಏನಕ್ಕೆ ಗೊತ್ತಿಲ್ಲ ಹೇಳಿ, ಕಟ್ ಮಾಡಿರೋದ ಅಥವಾ ಏನಾದ್ರು ಉಳಿಸಿರೋದು, ಏನೋ ಪ್ರಾಣಿ ಗಿಣಿ ಬಂದು ಇಲ್ಲಿ ಈ ಥರ ಡೆನ್ಸ್ ಇರುತ್ತೆ. ಇದು ಈ ಡೆನ್ಸ್ ಒಳಗೆ ನಾವು ನಡ್ಕೊಂಡು ಹೋಗ್ಬೇಕು ಗೈಸ್. ಫಾಲ್ಸ್ನ ಹುಡ್ಕೊಂಡು ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ ಹುಡ್ಕೊಂಡು ಏನಿಲ್ಲ, ಈ ರೋಟ್ರಲ್ಲಿ ಹೋಗ್ತಾರೆ ಸಿಗುತ್ತೆ. ಬಟ್ ಹೋಗ್ತಾ ಇರೋ ಜಾಗದಲ್ಲಿ ನೋಡಿ ಜೋರಾಗಿ ಮಳೆ ಬರ್ತಾಯಿದೆ ಗುರು. ನೆಲ ಎಲ್ಲ ಸಿಕ್ಕಾಬಿಟ್ಟೆ ಜಾರ್ತಾ ಇದೆ. ಇಲ್ಲಿ ನೋಡಿ ಹಿಂಗಿಟ್ರೆ ಇಷ್ಟು ಸ್ಲಿಪ್ ಆಗ್ತಿದೆ ನನ್ನ ನೆಲ, ಸಿಕ್ಕಾಬಿಟ್ಟೆ ಹಿಂಸೆ, ಸಖತ್ ಜಾರ್ದಂಗೆ ಅನಿಸ್ತದೆ. ಏನಂದರೆ ವೆದರ್ ಸಡನ್ನಾಗಿ ಮಳೆ ಬರೋದು ನಿಲ್ಲೋದು ಈ ಥರ ಆಗ್ತಾಯಿದೆ. ಒಬ್ಬನೇ ಇರೋದಲ್ವಾ, ಹಾಗಾಗಿ ಸ್ವಲ್ಪ ಯೋಚನೆ ಅಷ್ಟೇ. ಜೊತೆಲಿ ಯಾರು ಇದ್ದಿದ್ರೆ ನಾನು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳ್ತಿರ್ಲಿಲ್ಲ. ನಡ್ಕೊಂಡು ಹೋಗ್ತಾನೆ ಇದೀನಿ. ಇಲ್ಲಿ ನೋಡಿ ಹಿಂಗೆ ಹೋದ್ರೆ ಹಿಂಗೆ ಕೆಳಗೆ ಹೋಗ್ಬೇಕಾ ಅಂತ, ಕೆಳಗೆ ಹೋದ್ರೆ ಸಿಗುತ್ತಾ ಅಂತ. ಗೈಸ್ ಮಳೆ ಸಿಕ್ಕಾಬಿಟ್ಟೆ ಜೋರಾಗಿ ಬರ್ತೈತೆ. ನಾನು ಜೋರಾಗಿ ಓಡೋಕ್ಕೂ ಆಗಲ್ಲ, ಜಾರುತ್ತೆ. ಅಲ್ಲಿ ಹಣ್ಣುನ ಇತ್ತಲ್ಲ ಅದು ಹೊಡಿಯೋಕ್ಕೆ ಟ್ರೈ ಮಾಡಿದೆ ಸಿಕ್ಕಾಪಟ್ಟೆ, ಬಟ್ ಸಿಕ್ಕಲೇ ಇಲ್ಲ ಗೈಸ್. ಎಷ್ಟು ಎಫರ್ಟ್ ಆಗ್ತದೆ ಅಂದರೆ ತಿನ್ನೋದಕ್ಕೋಸ್ಕರ ಅದು ಸಿಗುತ್ತೆ ಅಂತ ಸಿಕ್ಕಲೇ ಇಲ್ಲ. ಈ ಮಳೆಯಲ್ಲಿ ಎಸ್ಟೇಟ್ಗಳಲ್ಲಿ ಎಲ್ಲಿ ಓಡೋಕ್ಕಾಗುತ್ತೆ ಹೇಳಿ. ಮಳೆ ನೋಡಿ ಗೈಸ್, ಅಲ್ಲಿಂದ ಸಿಕ್ಕಾಪಟ್ಟೆ ಹೊಡಿತಾಯಿದೆ ಮಳೆ. ನಾನು ನಿಲ್ಲೋಣ ಹೋಗೋಣ ಅಂತ ನನಗೆ ಸಖತ್ ಯೋಚನೆ ಬರ್ತಾಯಿದೆ, ಅಷ್ಟು ಮಳೆ ಬರ್ತಾಯಿದೆ ಈ ಜಾಗದಲ್ಲಿ. ಮತ್ತು ಇಲ್ಲಿ ನೋಡಿ ಮೇಲೆ ಅಲ್ಲಿ ಯಾರೋ ಜನಗಳು ಕೆಲಸ ಮಾಡ್ತಿದ್ದಾರೆ, ಅಲ್ಲಿ ಅವ್ರು ಕಾಣ್ತಾ ಇದೆಯಲ್ಲ ಮರಗಳನ್ನು. ಆವಾಗಲೇ ಕಾಫಿ ತೋಟದಲ್ಲಿ ಏನು ಕಾಫಿ ಗಿಡ ಎಲ್ಲ ಕಡ್ದಾಕಿದ್ದಾರೆ ಅಂತ ಹೇಳಿದ್ನಲ್ಲ, ಕಡ್ದಾಕಿ ಅವರೇ ಅಲ್ಲಿರೋರೆ ಸ್ವಲ್ಪ ಕ್ಲೀನ್ ಏನೋ ಮಾಡ್ತಿರ್ಬೇಕು ಮೋಸ್ಟ್ಲಿ. ನೋಡಿ ಜರ್ಕಿನ್ ಥರ ಏನೋ ಹಾಕೋಬಿಟ್ಟು ಮಳೆಯಲ್ಲೂ ಕೆಲಸ ಮಾಡ್ತಿದ್ದಾರೆ ಗುರು ಅವರು. ಸೀರಿಯಸ್ಲಿ ಅವ್ರಗಳ ಕೆಲಸ ಎಷ್ಟು ಕಷ್ಟ ಅಲ್ಲ, ದಿನಗೂಲಿ ಕೆಲಸ ಅವ್ರದ್ದೆಲ್ಲ. ಈ ಹಲಸಿನ ಹಣ್ಣು ಇದೆ ನೋಡಿ, ಈ ಹಲಸಿನ ಹಣ್ಣು ಟೇಸ್ಟ್ ಮಾಡ್ಬೇಕು ಗುರು. ಇದೆಲ್ಲ ಹಲಸಿನ ಹಣ್ಣು ಯಾರೋ ತಿಂದಿರೋದು, ಸುಮಾರು ಜನ ಟೇಸ್ಟ್ ಮಾಡಿರೋದು ವಿಡಿಯೋ ಎಲ್ಲ ಇದೆಯಲ್ಲ. ಸೊ ಹಂಗಾಗಿ ನಾನು ಒಂದು ದಿವಸ ಟೇಸ್ಟ್ ಮಾಡಬೇಕು, ಹೆಂಗಿರುತ್ತೆ ಅಂತ ತಿನ್ನಕ್ಕೆ ಟೇಸ್ಟ್ ಮಾಡೋಕ್ಕಷ್ಟೇ ಚೆನ್ನಾಗಿರುತ್ತೆ ಅನ್ಸುತ್ತೆ ಮೋಸ್ಟ್ಲಿ. ಕರೆಕ್ಟಾಗಿ ಹೋಗ್ತಿದ್ದೀನೋ ರಾಂಗಾಗಿ ಹೋಗ್ತಿದ್ದೀನೋ, ಓಪನ್ ಮಾಡಲಾ? ಓ ಹಣ್ಣಿದೆ ಗುರು, ಟೇಸ್ಟ್ ಮಾಡ್ತೀನಿ ತಡ್ರಿ. ಸುಮಾರು ದಿವಸ ಆಗಿದೆ ಅನ್ಸುತ್ತೆ ಬಿದ್ದು, ಫುಲ್ಲು ಹುಳಿ. ನಾನು ಈ ಜಾಗಕ್ಕೆ ಹೋಗ್ಬಿಟ್ಟು ಇಂಥ ಗಲೀಜಾಗಿತ್ತಲ್ಲ ರೋಡ್, ಈ ಜಾಗಕ್ಕೆ ಹೋಗ್ಬಿಟ್ಟು ಚಪ್ಪಲಿ ಹಾಕ್ಕೊಂಡು ಮತ್ತು ವೈಟ್ ಶರ್ಟ್ ಹಾಕೊ ಬಂದಿದ್ದೀನಿ ನೋಡಿ. ಯಾರೋ ಚಪ್ಪಲಿ ಇದ್ದಾರೆ ಯಾರಾದ್ರೂ ಅಲ್ಲಿ. ಲಾಸ್ಟ್ ಟೈಮ್ ಬಂದಿದ್ವಲ್ಲ, ಕಳ್ಳರು ಇದ್ದಾರೆ ಹೋಗ್ಬೇಡ್ರಿ ಅಂತ ಹೇಳಿದ್ದ ಹುಡುಗ. ಸೊ ಅದ್ರದ್ದು ಒಂದು ಸ್ವಲ್ಪ ಯೋಚನೆ ಆಗ್ತಿರೋದು. ನೋಡಿ ಇದನ್ನ ಹತ್ತಿ ಇಳಿಬೇಕಲ್ಲ, ನೋಡಿ ಹತ್ತನ. ಅಯ್ಯಪ್ಪ, ಈ ದಾರಗಳಿರುತ್ತಲ್ಲ ಇದ್ರದ್ದು ಮರದ್ದು ಬೇರ್ಗಳು, ಬೇರ್ ಸಮೇತ ನಾವು ಇಟ್ಕೊಂಡು ಇಳಿಬೇಕಿಲ್ಲಿ. ಬೇರ್ ಬಟ್ ಗಟ್ಟಿ ಇರ್ತವೆ. ಬಟ್ ಜನ ಇದಾರೆ ಇಲ್ವ ನೋಡ್ಕೊಳ್ಳೋಣ ಬಾಗುರು. ಇಲ್ಲಿ ನೋಡಿ ಕಾಣ್ತಾ ಇರೋದೇ ಅದೇ ಉಕ್ಕುಡ ಫಾಲ್ಸ್. ನೀವೆಲ್ಲ ನೋಡೇ ಇರ್ತೀರಾ ಗೈಸ್, ಬಟ್ ನಾನು ತೋರ್ಸ್ಬೇಕಂತ ಮತ್ತೆ ಬಂದಿದ್ದು ಈ ಜಾಗಕ್ಕೆ. ಈಗೇನಂದ್ರೆ ಇಲ್ಲಿಂದ ದಟ್ಕೊಂಡು ಅಲ್ಲಿಗೆ ಹೋಗೋಣ. ಯಾಕೆ ಯಾರು ಇಲ್ಲ ಇಲ್ಲಿ? ಇರ್ತಿದ್ರು ಒಬ್ರಾರು ಇಬ್ರಾರುವೆ, ಯಾರು ಇಲ್ಲ ಆದ್ರೆ ಇವತ್ತು. ನಾನು ಒಬ್ಬನೇ ಇರಬೇಕು ಅಂತ ಏನೋ ಬರ್ದಿತ್ತೇನ, ಹಂಗೆ ಒಬ್ಬನೇ ಬರಕ್ಕೆ ಟ್ರೈ ಮಾಡ್ತಿದ್ದೀನಿ. ನನಗೇನು ಹತ್ತೋಗೋದೇನು ಕಷ್ಟ ಅಲ್ಲ, ಈ ಫೋನ್ ಇಟ್ಕೊಂಡು ವಿಡಿಯೋ ಮಾಡ್ಕೊಂಡು ಹೋಗೋದಿದೆಯಲ್ಲ ಅದು ಕಷ್ಟ. ಈ ಚಪ್ಪಲಿ ಲೋಕಲ್ ಚಪ್ಪಲಿ ಅಲ್ವಾ, ಜಾರ್ ಬಿಡುತ್ತೆ ಗೈಸ್. ನೀರಿನ ಫೋರ್ಸ್ ಹೆಂಗ್ ಬರ್ತಿದೆ ಗೊತ್ತಾ? ಆಕ್ಚುಲಿ ಇನ್ನ ಜಾಸ್ತಿ ಮಳೆ ಬಂದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಇದೆಲ್ಲ ಕಲರ್ ಇದೆ, ಗೊಚ್ಚೆ ತರ ಇದೆಯಲ್ಲ, ಇದೆಲ್ಲ ಚೆನ್ನಾಗಿ ಆಗುತ್ತೆ. ಈಗ ರೀಸೆಂಟಾಗಿ ಮಳೆ ಬರ್ತಿರೋದಲ್ವಾ, ಹಂಗಾಗಿ ಗೊಚ್ಚೆ ಎಲ್ಲ ಸಮೇತ ಎಳ್ಕೊಂಡ್ ಬರ್ತಾ ಇರುತ್ತೆ ಮಣ್ಗಿಣ್ಣನೆಲ್ಲ. ಬಟ್ ಸ್ಟಿಲ್ ಮೇಲಿಂದ ಹರಿಬೇಕಾದ್ರೆ ಸ್ವಲ್ಪ ಕಲರ್ ಆಗೇ ಬರ್ತಾ ಇದೆ, ವೈಟ್ ಆಗಿ. ಇಲ್ಲಿ ಕೆಳಗೆ ಮಾತ್ರ ಡಂಪ್ ಆಗಿ ಮಣ್ಣಿನ ಸವಕಳಿ ಆಗ್ತಿದೆಯಲ್ಲ, ಹಂಗಾಗಿ ಮಣ್ಣು ಪೂರ್ತಿ ಗಲೀಜಾಗ್ಬಿಟ್ಟು ನೀರಿಗೆ ಮಿಶ್ರಣ ಆಗ್ಬಿಟ್ಟು ಈ ಜಾಗ ಪೂರ್ತಿ ಗೊಚ್ಚೆ ತರ ಆಗಿದೆ ಗೈಸ್ ಈ ಜಾಗ. ಬಟ್ ಉಕ್ಕುಡ ಫಾಲ್ಸ್ ಬರ್ಬೇಕಂದ್ರೆ ಒಬ್ಬೊಬ್ಬರೇ ಬರೋಕ್ಕೆ ಸ್ವಲ್ಪ ಕಷ್ಟನೇ ಹೇಳಿ, ಭಯ ಆಗುತ್ತೆ ಒಬ್ಬೊಬ್ಬರೇ ಬರೋಕ್ಕೆ ಇಲ್ಲಿಗೆ. ಬಟ್ ಸ್ಟಿಲ್ ಇದು ಫೇಮಸ್ ಫಾಲ್ಸೇ. ಬಟ್ ಏನಂದರೆ ಒಬ್ಬೊಬ್ಬರೇ ಬರೋದಕ್ಕೆ ಸ್ವಲ್ಪ ಹೋಗ್ಬೇಡಿ. ಯಾರಿಗೊತ್ತು ಯಾವ ಜಾಗದಲ್ಲಿ ಏನೇನು ಇರುತ್ತಪ್ಪ, ಯಾರಿಗೊತ್ತು. ಲೋಕಲ್ ಹೆಡ್ಸಲ್ಲೇ ಎಲ್ಲರೂ ಕಳ್ಳರು ಆಗ್ಬಿಟ್ಟು ಯಾರು ನಮ್ಮನ್ನ ಏನಾರು ರಾಬ್ರಿ ಮಾಡೋಕ್ಕೂ ಟ್ರೈ ಮಾಡ್ಬೋದಲ್ವಾ, ಯಾರಿಗೊತ್ತು. ಈ ಜಾಗದಲ್ಲೆಲ್ಲ ಅಂಗಡಿಗಳು ಎಲ್ಲ ಶಾಪ್ಗಳು ಕಡಿಮೆ, ಅವರಿಗೆ ದಿನನಿತ್ಯ ಬೇಕಾದಂಥದ್ದೆಲ್ಲ ಕಡಿಮೆ ಅಲ್ವಾ ಸಿಗೋದು, ಆ ರೀಸನ್ಗೋಸ್ಕರ. ಬಟ್ ಈ ಜಾಗ ಪೂರ್ತಿ ಬೆಟ್ಟದ ಮಧ್ಯದಲ್ಲಿ ಸಿಚುವೇಟೆಡ್ ಆಗಿರೋಂತ ಫಾಲ್ಸ್ ಗೈಸ್. ಇದು ಮೇಲೆ ಹೋಗ್ಬೇಕು, ಹೆಂಗ್ ಬರೀತದೆ ಅಂತ ನೋಡ್ಬೇಕು. ಆದ್ರೆ ಅಲ್ಲಿ ಹೋಗಕ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಆಸೆ. ಆದ್ರೆ ಏನ್ ಮಾಡೋದು, ಹೋಗಕ್ ಆಗಲ್ಲ ಅಲ್ಲಿಗೆ. ಆಲ್ಮೋಸ್ಟ್ ಈ ಜಾಗನ ಗೈಸ್ ಬಾರ್ ಪಬ್ಬು ಆತರ ಮಾಡ್ಕೊಬಿಟ್ಟಿದ್ದಾರೆ. ಇಲ್ಲಿ ನೋಡಿ ಕುಡ್ದಿ ಎಲ್ಲ ಎಷ್ಟು ಬಾಟಲ್ ಇದೆ ನೋಡಿ, ಆಲ್ಮೋಸ್ಟ್ ಎಲ್ಲ ತಗೊಬಂದು ಆಲ್ಮೋಸ್ಟ್ ಎಲ್ಲ ಇಲ್ಲಿ ಲೋಕಲ್ ಜನಗಳೇ ಇಲ್ಲಿ ಬಂದು ತಗೊಂಡ್ ಕುಡ್ದಿ ಎಲ್ಲ ಹಾಳು ಮಾಡಿರೋದು ಗೈಸ್. ಆಲ್ರೆಡಿ ರೀಸೆಂಟ್ ಆಗ್ಲೂ ಕುಡ್ದಿ ಅಲ್ಲಿ ಹಾಕಿದ್ದಾರೆ ಬಾಟಲ್ಸ್ಗಳನ್ನ, ಲೋಟ ಬರ್ತಲ್ಲ ಪ್ಲಾಸ್ಟಿಕ್ ಇಂದ, ಅದು ಅದ್ರ ಜೊತೆ ಇವೆಲ್ಲ ನೋಡಿ ಎಷ್ಟು ಗಲೀಜ್ ಮಾಡ್ಕೊಂಡಿದ್ದಾರೆ ಗೈಸ್. ಅದ್ರ ಜೊತೆಗೆ ಇಲ್ಲೂ ಅಷ್ಟೇ
ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ ನೋಡಿ, ಅಲ್ಲೂ ಅಷ್ಟೇ ಕ್ಲೀನ್ ಅನ್ನೋದ್ರಲ್ಲಿ ಸ್ವಲ್ಪ ಕಡಿಮೆ ಈ ಜಾಗ, ಕ್ಲೀನ್ ಇಲ್ಲ. ಬಟ್ ಮೇಲೆ ಹತ್ತೋಗ್ಬೇಕಂತ ಆಸೆ ಆಗ್ತದೆ, ಹೇಗ್ ಹೋಗೋದೇ ಬೇಡವಾ. ಬಟ್ ಅಲ್ಲಿಗೆ ಹೋಗಕ್ಕಾದ್ರೂ ಸ್ವಲ್ಪ ಜಾಗ ಗೊತ್ತಾಗ್ಬೇಕಲ್ಲ ಗೈಸ್, ಮುಳ್ಳಿನ ಜಾಗ ಅನ್ಸುತ್ತೆ, ಅಲ್ಲಿಂದ ಹತ್ತೋಗ್ಬೇಕು. ಆ ಜಾಗಕ್ಕೆ ಹೋಗಕ್ ಆಗುತ್ತಾ? ಲೋಕಲ್ ಅವ್ರಿಗೆ ಕೇಳಿದ್ರೆ ಗೊತ್ತಾಗುತ್ತೆ, ಇರುತ್ತೆ. ಬಟ್ ಅಂತ ಸಾಹಸ ಮಾಡಕ್ ನಾನು ಈಗ ಸದ್ಯದ ಮಟ್ಟಿಗೆ ಹೋಗಲ್ಲ, ಯಾಕಂದ್ರೆ ನನ್ನ ಚಪ್ಪಲಿ ಅಷ್ಟು ಸಪೋರ್ಟಿವ್ ಆಗಿಲ್ಲ ನನಗೆ. ಸೊ ನೋಡಿದ್ರಲ್ಲ, ಇಷ್ಟೇ, ವಾಪಸ್ ಹೋಗೋಣ ಬನ್ನಿ. ನೋಡಿದ್ರ ಚಪ್ಪಲಿ ಫುಲ್ ಜಾರ್ತು ನನಗೆ, ಅದಕ್ಕೆ ಅಲ್ಲಿಗೆಲ್ಲ ಹೋಗಕ್ ಸವಾಸ ಅಲ್ಲ, ಜಾರುತ್ತೆ ಇನ್ನ ಚಪ್ಪಲಿ. ಆಲ್ಮೋಸ್ಟ್ ಇಲ್ಲಿ ನೋಡಿ, ನನ್ನ ಚಪ್ಪಲಿ ಫುಲ್ಲು ಸೌದೋಗ್ಬಿಟ್ಟಿದೆ ಗುರು. ಏನೋ ಇಡ್ತೀನಿ ಅನ್ಕೊಳ್ಳಿ, ಹಿಂಗೆ ಜಾರ್ಸುತ್ತೆ ನೆಲಕ್ಕೆ. ಅಲ್ಲೂ ಟಮಾರ್ ಅನ್ಸ್ಬಿಡುತ್ತೆ. ಆಮೇಲೆ ಮುಂಚೆ ಎಲ್ಲ ಚೆನ್ನಾಗಿತ್ತು, ಕೋಲ್ ಮರ ಮುರಿದೋಗಿತ್ರ, ಮರ ಹತ್ಕೊಂಡ್ ಬರೋ ತರ. ಬಟ್ ಈಗ ಅದ್ ಮರ ಎಲ್ಲ ಇಲ್ಲ, ಅದೆಲ್ಲ ಗೆದ್ಲಿಡ್ದು ಹಾಳಾಗ್ಬಿಟ್ಟಿದೆ. ಹಿಂಗೆ ನಡ್ಕೊಂಡ್ಬರೋ. ಬಟ್ ಈ ಬಂಡೆ ಕಲ್ಲು ಮಧ್ಯದಲ್ಲಿ ಇರೋದಲ್ವಾ, ಸಕ್ಕದಾಗ ಅನ್ಸುತ್ತೆ ನೋಡಕ್ಕೆ. ಬಟ್ ಆ ಜಾಗದಲ್ಲಿ ಇಟ್ಕೊಂಡು ನೋಡೋಕ್ಕೂ ಒಂಥರ ಸೂಪರ್. ಇಷ್ಟ ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಉಕ್ಕುಡ ಫಾಲ್ಸ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ಇದೆಲ್ಲ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್ ಬಾಯ್.